ನವರಾತ್ರಿಯ ಮತ್ತೊಂದು ವೈಶಿಷ್ಟ್ಯ ಹೇಳಿದರೆ ಅಭಿಷೇಕ. ಅಭಿಷೇಕ ಎಲ್ಲ ದಿವಸವೂ ಒಂದೇ ಅಭಿಷೇಕ ದೇವರಿಗೆ. ಬೆಳಿಗ್ಗೆ ಅಭಿಷೇಕ ಆಗಿ ಅಲಂಕಾರ ಬಿಟ್ಟು ರಾತ್ರಿವರೆಗೂ ದೇವರು ನೋಡ್ಬೋದು. ನವರಾತ್ರಿಯ 9 ದಿನ ಮತ್ತು ಕೃಷ್ಣಾಷ್ಟಮಿಯ ದಿವಸ ದೇವರಿಗೆ 2 ಸಲ ಅಭಿಷೇಕ ಆಗಬೇಕು. ಮಧ್ಯಾಹ್ನಕ್ಕಾದಂತಹ ಅಲಂಕಾರವನ್ನು ತೆಗೆದು ದೇವರಿಗೆ ನೀರಿನ ಅಭಿಷೇಕ ಮಾಡಿ, ದೇವರ ನಂದಿನಿದ್ದು ಪಂಚಾಮೃತ ಅಭಿಷೇಕ ಮಾಡಿ ಪುನಃ ಅಲಂಕಾರ ಮಾಡಬೇಕು. 9ನೇ ದಿವಸ ಮಹಾರಂಗಪೂಜೆ ಅಂತ, ದೇವರದ್ದು ಒಂದು ಮಾತ್ರ ರಂಗಪೂಜೆ. ಆ ರಂಗಪೂಜೆಗೆ ಸುಮಾರು ಒಂದು 500ರಿಂದ 600 ಆರತಿಗಳು ಇರ್ತದೆ. ಒಂದಷ್ಟು ಸಾಧಾರಣ 200ಕ್ಕಿಂತ ಮೇಲೆ ಹರಿವಾಣಗಳಿರ್ತದೆ. ಆಮೇಲೆ ಆಗಮೋಕ್ತ ನೀರಾರತಿ, ನೀರಾಜನ ಅಂತ ಒಂದಿದೆ, ಮತ್ಸ್ಯಾರತಿ, ಕೂರ್ಮಾರತಿ, ಆಮೇಲೆ ಸರ್ಪಾರತಿ, ಚಕ್ರಾರತಿ, ಶಂಖಾರತಿ, ವೃಂದಾವನಾರತಿ, ಹೀಗೆ ಎಲ್ಲೆಲ್ಲ ಆರತಿಗಳಾಗಿ ದೇವರಿಗೆ ವಿಶೇಷವಾಗಿ ಪೂಜೆ ಆಗ್ತದೆ. ದೇವರು ಆ ದಿವಸ ರಂಗಪೂಜೆಗೆ ಸ್ನಾನ ಮಾಡುವ ಮೊದಲು ದೇವರಿಗೆ ಕೈ ಮುರಿದ ಸ್ನಾನಕ್ಕೆ ಹೋಗಬೇಕು. ಯಾಕೆ ಹೇಳಿದ್ರೆ ಕಟೀಲಿನಲ್ಲಿ ಆ ದಿವಸದ ರಂಗಪೂಜೆಯ ದಿವಸ ಗರ್ಭಗುಡಿಯೊಳಗೆ ನಮ್ಮನ್ನು ಕುತ್ಕೊಳಿಸುವುದು ದೇವರೇ, ನಾವಲ್ಲ ಅಂತ ನಮ್ಮ ಪರಿಕಲ್ಪನೆ. ಯಾಕೆ ಹೇಳಿದ್ರೆ ಅತ್ಯಂತ ಸಣ್ಣದಾದಂತಹ ಒಂದು ಗರ್ಭಗುಡಿ ನಮ್ಮಲ್ಲಿ ನೋಡಿದ ಎದುರಲ್ಲಿ ಏನಿಷ್ಟು ಸಣ್ಣ 2.25 ಫೀಟ್ನ ಬಾಗಿಲೇನುಂಟು, ಆ ಬಾಗಿಲ ನಾವು ಒಳಗೆ ಹೋಗ್ಬೇಕು, ಗಾಳಿಯು ಅದರಲ್ಲೇ ಒಳಗೆ ಹೋಗ್ಬೇಕು, ಗಾಳಿ ಅದರಲ್ಲೇ ಹೊರಗೆ ಬರಬೇಕು, ಬೇರೆ ದಾರಿ ಇಲ್ಲ, ಕಿಟಕಿ ಇಲ್ಲ, ಒಂದು ಸಣ್ಣ ತೂತಿಲ್ಲ, ಒಂದು ಸೂಜಿ ಹಾಕುವ ತೂತಿಲ್ಲ. ಹಾಗಿರುವಾಗ ಇಷ್ಟು ಹೊಗೆಗಳೆಲ್ಲ ಅದರಲ್ಲಿ ತುಂಬಿ ನಾವು ಒಳಗೆ ಆ ಬಿಸಿ, ಎಷ್ಟು ಬಿಸಿ ಹೇಳಿದೆ ತಪ್ಪಿ ನಮ್ಮ ಕೈ ಒಂದು ವೇಳೆ ಅಲ್ಲಿಯ ಚಿನ್ನದ ಇದಕ್ಕೆ ಮಂಟಪಕ್ಕೆ ತಾಗಿದ್ರೆ ಕೈಯಲ್ಲಿ ಹೊಗಳೆ ಅಂತ ಮುಟ್ಲಿಕ್ಕೆ ದಾರಕ್ಕಿಂತ ಮೇಲೆ ಇರೋದೆಲ್ಲ ಬಿಸಿ. ಆ ಸಂದರ್ಭದಲ್ಲಿ ನಮ್ಮನ್ನು ದೇವರೊಳಗೆ ಕೂತ್ಕೊಳಿಸುವುದು ಕಟೀಲ್ ದೇವರೇ. ಹಾಗೆ ದೇವರಿಗೆ ನಮಸ್ಕಾರ ಮಾಡಿ ಸ್ನಾನಕ್ಕೆ ಹೋಗ್ಬೇಕು ಆ ದಿವಸ. ವಿಶೇಷವಾಗಿ ದೇವರೇ ನಾನು ಮಾಡಿಸ್ತೇನೆ, ನಮ್ಮನ್ನು ಮಾಡಿಸಿಕೊಳ್ಳಿ ಅಂತ ಹಾಗೆ ಕ್ರಮ. ದೇವರಿಗೆ ಅಭಿಷೇಕಕ್ಕಿಟ್ಟಂತಹ ಏನು ಕೊಡಪಾನ ಇರ್ತದೆ, ಚಿನ್ನದ ಕೊಡಪಾನ ಇದೆ, ಚಿನ್ನದ ತಂಬಿಗೆ ಇದೆ, ಅದನ್ನು ಆರತಿಯಾಗಿ ನಾವು ಆ ದಿವಸ ಬಳಸ್ತೇವೆ. ವಿಶೇಷವಾಗಿ ಆ ರಂಗಪೂಜೆ ಆಗ್ತದೆ. ಆ ಕೊನೆಯ ಆರತಿಗೆ ಎಲ್ಲ ಆಗಿ ದೇವರ ಆರತಿಯನ್ನು ಕೆಳಗಿಟ್ಟ ಮೇಲೆ ದೇವರ ಮುಖ ನಿಮಗೊಂದು 5 ನಿಮಿಷ ಕಾಣುವುದಿಲ್ಲ. ಹೊರಗಿಂದಲೂ ಸಹ ಸುಮಾರು ಒಂದು 5ರಿಂದ 6 ಫೀಟ್ ಆಚೆ ಈಚೆ ನಿಂತರೆ ಯಾರ ಮುಖವು ಯಾರಿಗೂ ಕಾಣುವುದಿಲ್ಲ. ಯಾಕೆಂದರೆ ಇಡೀ ದೇವಸ್ಥಾನದ ಸುತ್ತ ಕರ್ಪೂರ 2.5 ಕಿಲೋ ಕರ್ಪೂರ ಆ ಒಂದು ಪೂಜೆಗೆ ಬೇಕು. ಅಂತಹ ವಿಶಿಷ್ಟವಾದ ರಂಗಪೂಜೆ ಅದು. ರಂಗಪೂಜೆಗೆ ಕಟೀಲಿನಲ್ಲಿ ಪ್ರಸಾದ ಕೊಡೋದು ಮೂಡೆ, ಕಡುಬು ಕೊಡೋದು ನಾವು ಪ್ರಸಾದ. ನವರಾತ್ರಿಯ ಮಹಾರಂಗ ಪೂಜೆಯ ಮೂಡೆ ಮಾಡಲಿಕ್ಕೆ ಪಾವಂಜೆಯ ಅನಂತರಾಜರಾಯರ ಮನೆಯವರು ನಮ್ಮಲ್ಲಿ ಸ್ವಯಂ ಪಾಕವರು ಅಂತ ಅವ್ರು ಬರಬೇಕು. ಅವರಿಗೆ ವಿಶೇಷವಾಗಿ ಹಿಂದಿನ ದಿವಸ ಬಂದಾಗ ಅವರಿಗೆ ವಿಳೆದೆಲೆ ಇದೆಲ್ಲ ಕೊಟ್ಟು ಉಪಚಾರ ಮಾಡಲಿಕ್ಕೆ ಉಂಟು. ಆಮೇಲೆ ಆ ದಿವಸ ನಾವು ಅಕ್ಕಿ ಮತ್ತು ಉದ್ದನ್ನು ಅಳೆದು ನಮ್ಮ ಆಸರಣರು ಮೊದಲು ಹಾಕಿ ಮುಹೂರ್ತ ಮಾಡಲಿಕ್ಕೆ ಉಂಟು. ಆಮೇಲೆ ಅರ್ದು ಅದನ್ನು ಹಾಕೋದು ಒಂದು ದೋಣಿಗೆ, ದೋಣಿ. ಆ ದೋಣಿ ನಮ್ಮಲ್ಲಿ ಬಹಳ ಹಿಂದಿನಿಂದ ದೋಣಿ ಉಂಟದು. ಆ ಮೂಡೆ ಎಷ್ಟಾಗ್ತದೆ ಹೇಳಿದ್ರೆ ನಿಮಗೆ ಕೇಳಿದ್ರೆ ಆಶ್ಚರ್ಯ ಆಗಬೇಕು. 8 ಮುಡಿ ಉದ್ದು ಬೇಕು.